ವೆಲ್ಕಮ್ ಬ್ಯಾಕ್ ಹೇಮಾ ನ್ಯೂಸ್ ಚಾನಲ್ಗೆ. ಇವತ್ತಿನ ರೆಸಿಪಿ ಹೀರೆಕಾಯಿ ತೊಗರಿಬೇಳೆ ಬಸ್ ಸಾಂಬಾರು. ಮುದ್ದೆ ಜೊತೆಗೆ ಒಳ್ಳೆ ಕಾಂಬಿನೇಷನ್ನು. ಇದನ್ನು ಹೇಗೆ ಮಾಡ್ಕೊಬಾರ್ದು ಅಂತ ನೋಡ್ಕೊಂಡು ಬರೋಣ. ಮೊದಲಿಗೆ ಒಂದು ಕುಕ್ಕರಿಗೆ ನಾನು ತೊಗರಿಬೇಳೆನ ಹಾಕಿ ತೊಳೆದಿಟ್ಕೊಂಡಿದ್ದೀನಿ. ಹಾಗೆ ಹೀರೆಕಾಯಿನೂ ಅಷ್ಟೇ, ಎಳೆ ಹೀರೆಕಾಯಿನ ಹೆಚ್ಚಿ ತೊಳೆದಿಟ್ಕೊಂಡಿದ್ದೀನಿ. ಈ ಹೆಚ್ಚಿಟ್ಕೊಂಡಿರೋಂಥ ಹೀರೆಕಾಯಿನ ಕುಕ್ಕರ್ಗೆ ಹಾಕಿ ಕುಕ್ಕರ್ಗೆ ಹಾಕಿಬಿಟ್ಟು ಇದಕ್ಕೆ ನೀರನ್ನು ಆ್ಯಡ್ ಮಾಡಬೇಕು. ನಾನು 3 ಲೋಟ ನೀರು ಆ್ಯಡ್ ಮಾಡ್ತಾಯಿದ್ದೀನಿ. ನಿಮಗೆ ಎಷ್ಟು ಬೇಕೋ ಅಷ್ಟು ನೀರು ನೀವು ಆ್ಯಡ್ ಮಾಡ್ಕೋಬೋದು. ಹಾಗೆ ನಾನು ಒಂದು ಟೊಮೊಟೊ ಹಣ್ಣನ್ನು ಹಾಕ್ತಾಯಿದ್ದೀನಿ ಬೇಯಲಿಕ್ಕೆ. ಟೋಟಲಾಗಿ ನಾನು ಒಟ್ಟು 3 ಲೋಟ ನೀರು ಹಾಕಿದ್ದೀನಿ. ಹಾಗೆ ಬೇಯಲಿಕ್ಕೆ ಸ್ವಲ್ಪ ಉಪ್ಪನ್ನ ಹಾಕಿದ್ದೀನಿ. ಮತ್ತು ಇದನ್ನು ಲಿಡ್ನ ಕ್ಲೋಸ್ ಮಾಡಿ 2 ವಿಸಲ್ ಆಗಬೇಕಿದು. ಸೊ ಅಷ್ಟೊತ್ತಿಗೆ ನಾವು ಇದನ್ನು ವಿಸಲ್ ಆಗುವಷ್ಟೊತ್ತಿಗೆ ನಾವು ಮಸಾಲೆ ಮಾಡ್ಕೊಂಡು ಬರೋಣ. ಒಂದು ಬಾಣಲಿಗೆ ಎಣ್ಣೆ ಹಾಕಿ ಇದು ಮಸಾಲೆಗೆ ಬಸ್ ಸಾಂಬಾರು ಮಸಾಲೆಗೆ ಸ್ವಲ್ಪ ಎಲ್ಲ ಬಾಡಿಸ್ಕೊಂಡು ರುಬ್ಕೊಂಡ್ರೆ ಚೆನ್ನಾಗಿರುತ್ತೆ ಅಂತ ತೋರಿಸ್ತಾ ಇರೋಂಥ ರೆಸಿಪಿ ಇದು. ಸೊ ಒಂದು ಬಾಣಲಿಗೆ ಎಣ್ಣೆ ಹಾಕಿ, ಎಣ್ಣೆ ಕಾದ ನಂತರ ಈರುಳ್ಳಿ ಹಾಕಿದ್ದೀನಿ, ಕರಿಬೇವು ಹಾಕಿದ್ದೀನಿ. ಸೊ 1 ನಿಮಿಷ ಇದನ್ನು ಹಾಕಿ ಬಾಡಿಸ್ಕೋಬೇಕು. ಇದು ಬಾಡಿಸ್ಕೊಂಡಿದ್ಮೇಲೆ ಒಂದೆರಡು ಬ್ಯಾಡಗಿ ಮೆಣಸಿಗೆ ಹಾಕಿದ್ದೀನಿ. ಹಾಗೆ ಒಂದು 4 ಕಾಳು ಜೀರಿಗೆನೂ ಹಾಕ್ತೀನಿ. ಸೊ 1-2 ನಿಮಿಷ ಇದು ಹಾಗೆ ಬಾಡಿಸ್ಕೋಬೇಕು. ಇದು ಬಾಡಿಸ್ಕೊಂಡಿದ್ದ ನಂತರ ತೆಂಗಿನಕಾಯಿ ತುರಿ ಆ್ಯಡ್ ಮಾಡ್ತಾಯಿದ್ದೀನಿ. ಈ ತೆಂಗಿನಕಾಯಿ ತುರಿನ ಸ್ಟವ್ನ ಆಫ್ ಮಾಡಿಕೊಂಡು ಹಾಕ್ತಾಯಿರೋದು, ಏಕೆಂದರೆ ಅದು ಸೀದಂಗೆ ಆಗಿಬಿಡುತ್ತೆ, ರೋಸ್ಟ್ ಥರ ಆಗಿಬಿಡುತ್ತೆ. ಹಾಗಾಗಿ ಇದನ್ನು ಆ ಹೀಟಲ್ಲೇ ಅದು ಬಾಡಿಕೊಂಡ್ರೆ ಸಾಕು. ಇದು ಬಾಡ್ಕೊಂಡಿದ್ದ ನಂತರ ಖಾರ ಪುಡಿ ಹಾಕ್ತಾಯಿದ್ದೀನಿ. ನಾನು 2 ಟೇಬಲ್ ಸ್ಪೂನ್ ಖಾರ ಪುಡಿ ಹಾಕ್ತೀನಿ. ಹಾಗೆ ಚಿಲ್ಲಿ ಪೌಡ್ರನ್ನು ಹಾಕ್ತೀನಿ. ಸೊ ನಿಮಗೆ ಖಾರಕ್ಕೆ ಅನುಗುಣವಾಗಿ ಹೇಗೆ ಬೇಕು ಅಷ್ಟು ನೀವು ಖಾರನ ಹಾಕ್ಕೋಬೋದು. ಖಾರ ಬೇಕು ಅಂದರೆ ಹಾಕ್ಕೋಬೋದು, ಇಲ್ಲ ಅಂದರೆ ಸ್ವಲ್ಪ ನೀವು ಖಾರ ಕಡಿಮೆ ಹಾಕ್ಕೋಬೋದು. ಇದು ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡು ಸ್ವಲ್ಪ ತಣ್ಣಗಾಗಬೇಕು ಇದು ಮಸಾಲೆದು. ಇದು ತಣ್ಣಗಾಗುವಷ್ಟೊತ್ತಿಗೆ ನಾವು ಬೇಳೆ ಹೀರೆಕಾಯಿ ಏನು ಬೇಯಿಸ್ಕೊಂಡಿದ್ದೀವಿ ಅದನ್ನು ನೋಡ್ಕೊಬರೋಣ. ಈಗ ಹೀರೆಕಾಯಿ, ತೊಗರಿಬೇಳೆ, ಟೊಮೆಟೊ ಬೆಂದಾಗಿದೆ. 2 ವಿಸಲ್ ನಾವು ಕೂಗಿಸ್ಕೊಂಡಿದ್ದೀವಿ. ಇದನ್ನು ಒಂದು ಪಾತ್ರೆಗೆ ನಾವು ಬಗ್ಗಿಸ್ಬೇಕು. ಬಗ್ಸ್ಕೊಂಡಿದ್ದ ನಂತರ ಈ ಮಸಾಲೆ ತಣ್ಣಗಾಗಿದೆ. ಇದನ್ನು ಜಾರಿಗೆ ಹಾಕ್ಕೊಂಡು ನಾವು ಬೇಯಿಸ್ಕೊಂಡಿರುವಂಥ ಟೊಮೆಟೊನೂ ಹಾಕಬೇಕು. ಹಾಗೆ ಸ್ವಲ್ಪ ಒಂದು 1/4 ಸ್ಪೂನಷ್ಟು ಹೀರೆಕಾಯಿ, ತೊಗರಿಬೇಳೆ ಬೇಯಿಸ್ಕೊಂಡಿರೋದನ್ನು ಸ್ವಲ್ಪ ಮಸಾಲೆಗೆ ಆ್ಯಡ್ ಮಾಡ್ಕೋಬೇಕು. ನಾವು ಬಸ್ತಿಟ್ಕೊಂಡಿರುವಂತಹ ರಸ ಏನಿದೆ ಅದನ್ನೇ ರುಬ್ಲಿಕ್ಕೆ ಸ್ವಲ್ಪ ಹಾಕ್ಕೋಬೇಕು. ನೀರು ಹಾಕೊಳ್ಳೋ ಬದಲು ಇದನ್ನೇ ಹಾಕ್ಕೊಂಡ್ರೆ ಒಳ್ಳೆಯದು. ಇದನ್ನು ರುಬ್ಕೊಂಡು ಬಂದುಬಿಡೋಣ ನುಣ್ಣಗೆ.
ಅಷ್ಟೊತ್ತಿಗೆ ನಾವು ಒಗ್ಗರಣೆಗೆ ರೆಡಿ ಮಾಡ್ಕೊಂಡಿದ್ದೀನಿ ನಾನು. ಒಂದು ಪಾತ್ರೆಗೆ ಎಣ್ಣೆ ಹಾಕಿ ಸಾಸಿವೆ, ಈರುಳ್ಳಿ, ಕರಿಬೇವಿನ ಸೊಪ್ಪು ಹಾಕಿ ಬಾಡಿಸ್ಕೊಂಡಿದ್ದೀನಿ. ಇದು ಬಾಡಿದ ನಂತರ ನಾವೇನು ರುಬ್ಬಿಟ್ಕೊ ಬಂದಿದ್ವಿ ಆ ಮಿಶ್ರಣವನ್ನು ಹಾಕಬೇಕು. ಆ ಮಿಶ್ರಣವನ್ನು ಹಾಕಾಗಿದೆ. ಸ್ವಲ್ಪ ಇದು ಕುದಿಸ್ಕೋಬೇಕು. 1 ನಿಮಿಷ ಕುದಿಸಿದ ನಂತರ ಆ ಜಾರಲ್ಲಿದ್ದಂಥ ನೀರೆಲ್ಲನೂ ಹಾಕಬೇಕು. ನಾವು ಹಾಗೆ ಏನು ನಾವು ಬದಿಸಿಟ್ಕೊಂಡಿದ್ವಿ ಹೀರೆಕಾಯಿ ತೊಗರಿಬೇಳೆ ರಸದ್ದು ಅದನ್ನು ಇದಕ್ಕೆ ಆ್ಯಡ್ ಮಾಡ್ಕೋಬೇಕು. ಈಗ ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡು ಇದಕ್ಕೆ ಸ್ವಲ್ಪ ಒಂದು ಚಿಕ್ಕ ನಿಂಬೆಹಣ್ಣಿನ ಗಾತ್ರದ ಹುಣಸೆ ಹಣ್ಣಿನ ರಸ ನೆನೆಸಿಟ್ಕೊಂಡಿದೆ, ಅದನ್ನು ಹಾಕಬೇಕು. ಸ್ವಲ್ಪ ಹುಣಸೆಹಣ್ಣು ರಸ ಹಾಕಾಗಿದೆ. ಸೊ ಕುದಿ ಬರಬೇಕು. ಸ್ವಲ್ಪ ಚೆನ್ನಾಗಿ ಸಾಂಬಾರು ಕುದಿದಷ್ಟು ಚೆನ್ನಾಗಿ ಟೇಸ್ಟ್ ಬರುತ್ತೆ. ಹಾಗೆ ರುಚಿಗೆ ತಕ್ಕಷ್ಟು ಸ್ವಲ್ಪ ಉಪ್ಪನ್ನು ಆ್ಯಡ್ ಮಾಡ್ಕೋಬೇಕು. ಉಪ್ಪನ್ನು ಸ್ವಲ್ಪ ಆಲ್ರೆಡಿ ಹಾಕಿದ್ವಿ ನಾವು, ಮೊದಲಿಗೆ ಹಾಕಿದ್ವಿ ನಾವು. ಈಗ ಸ್ವಲ್ಪ ನಿಮಗೆ ಎಷ್ಟು ಬೇಕಷ್ಟು ನೋಡಿ ನಾವು ಹಾಕೋಬೇಕು ಅಷ್ಟೇ. ನೀವು ಟೇಸ್ಟ್ ನೋಡ್ಕೊಂಡು ಹಾಕೋಬೇಕು. ನಿಮಗೆ ಈಗ ಏನಾದರೂ ಮತ್ತೆ ಸ್ವಲ್ಪ ಬೇಕು, ಉಪ್ಪು ಖಾರ ಬೇಕು ಅಂದರೆ ನೀವು ಸ್ವಲ್ಪ ನೋಡಿ ಹಾಕೋಬೋದು. ಸೊ ಈಗ ಚೆನ್ನಾಗಿ ಕುದಿಸ್ಬೇಕು. ಸಾಂಬಾರು ಕುದಿದಷ್ಟು ಚೆನ್ನಾಗಿ ಬರುತ್ತೆ ಸಾಂಬಾರು. ಸಾಂಬಾರು ಇದು ಕುದೀತಾ ಇದೆ. ಈಗ ಸಾಂಬಾರು ಇದಾಗಿದೆ, ಚೆನ್ನಾಗಿ ಕುದ್ದು ಸಾಂಬಾರು ರೆಡಿಯಾಗಿದೆ. ಈಗ ಪಲ್ಯ ಹೇಗೆ ಮಾಡ್ಕೊಬಾರ್ದು ಅಂತ ನೋಡ್ಕೊಂಡು ಬರೋಣ. ಈಗ ಒಂದು ಸ್ಟವ್ಗೆ ಒಂದು ಬಾಣಲಿ ಇಟ್ಬಿಟ್ಟು ಒಂದು ಸ್ವಲ್ಪ ಎಣ್ಣೆ ಹಾಕಿ ಅದಕ್ಕೆ ಒಂದು ಸ್ವಲ್ಪ ಸಾಸಿವೆನ ಹಾಕಿ ಒಗ್ಗರಣೆಗೆ ಈರುಳ್ಳಿ, ಕರಿಬೇವಿನ ಸೊಪ್ಪು, ಹಸಿಮೆಣಸಿನಕಾಯಿ ಹಾಕಿ ಚೆನ್ನಾಗಿ ಸ್ವಲ್ಪ ಬಾಡಿಸ್ಕೋಬೇಕು. 1-2 ನಿಮಿಷ ಒಗ್ಗರಣೆ ಬಾಡಿದ ನಂತರ ಹಿಂಗನ್ನ ಆ್ಯಡ್ ಮಾಡ್ತಾಯಿದ್ದೀನಿ. ಹಾಗೆ ಸ್ವಲ್ಪ ಉಪ್ಪನ್ನು ಆ್ಯಡ್ ಮಾಡ್ತಾಯಿದ್ದೀನಿ. ಇದಕ್ಕೂ ಉಪ್ಪನ್ನು ಹಾಕಿ ನಾವು ಮೊದಲೇ ಹಾಕ್ಕೊಂಡಿದ್ವಿ. ಎಷ್ಟು ಬೇಕು ನೀವು ನೋಡಿ ಅಷ್ಟು ಹಾಕೋಬೇಕಾಗುತ್ತೆ. ನಾವೇನು ಬಸ್ಕೊಂಡಿದ್ವಿ ಹೀರೆಕಾಯಿ ತೊಗರಿಬೇಳೆ ಅದನ್ನು ಇದಕ್ಕೆ ಆ್ಯಡ್ ಮಾಡ್ಕೋಬೇಕು. ಈಗ ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು ಪಲ್ಯ. ಸೊ ಮುದ್ದೆ ಜೊತೆಗೆ ಒಳ್ಳೆ ಕಾಂಬಿನೇಷನ್ ಹೀರೆಕಾಯಿ. ನೀವು ಯಾವ ಬೇಳೆ ಬೇಕಾದರೂ ಹಾಕೋಬೋದು, ತೊಗರಿಬೇಳೆ ಅಂತಲೇ ಅಲ್ಲ, ಹೆಸರು ಕಾಳು ಹಾಕೋಬೋದು, ಯಾವ್ದು ಬೇಕಾದ್ರೂ ಹಾಕ್ಬೋದು, ಒಳ್ಳೆ ಕಾಂಬಿನೇಷನು. ಸೊ ಈಗ ಪಲ್ಯ ಆಗಿದೆ. ಸೊ ನೋಡಿದ್ರಲ್ಲ ಹೀರೆಕಾಯಿ ಬಸ್ಸಾಂಬಾರು ಮುದ್ದೆ ಜೊತೆಗೆ ಒಳ್ಳೆ ಕಾಂಬಿನೇಷನು. ಸೊ ಈ ವಿಡಿಯೋ ಇಷ್ಟ ಆದರೆ ಸ್ವಲ್ಪನಾದರೂ ಇಷ್ಟ ಆಗಿರಿ, ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡೋದನ್ನು ಮರಿಬೇಡಿ. ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು ಫ್ರೆಂಡ್ಸ್.